ಈ ವಿಡಿಯೋದಲ್ಲಿ ಶೇಪ್ ಲೇಯರ್ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಾವು ಆಲ್ರೆಡಿ ನೋಡಿದೊಂದು ವಿಷಯವಾಗಿರುತ್ತೆ ಶೇಪ್. ಮೇಲೆ ಕಾಣುವ ಈ ಒಂದು ಶೇಪ್ ಲೇಯರ್ ರೆಕ್ಟ್ಯಾಂಗಲ್ ಟೂಲ್ ಆಗಿರುತ್ತೆ ಫಸ್ಟ್ ಆಗಿ ಕಾಣೋದು. ಜಸ್ಟ್ ನಾನು ಡಬಲ್ ಟ್ಯಾಪ್ ಪ್ರೆಸ್ ಮಾಡುವ ಸಮಯದಲ್ಲಿ ಈ ಒಂದು ಕಾಂಪೋಸಿಷನ್ ಎಷ್ಟಿರುತ್ತೆ ಅಷ್ಟಾಗಿರುತ್ತೆ ನಮ್ಮ ಈ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗೋದು. ಕಾಂಪೋಸಿಷನ್ನ ಕರೆಕ್ಟ್ ಬಾರ್ಡರ್ಗೆ ಆಗಿರುತ್ತೆ ನಮ್ಮ ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗೋದು. ಈಗ ನೋಡಿದರೆ ಇಲ್ಲಿ ರೈಟ್ ಸೈಡ್ ನೋಡಿದರೆ ಸ್ಟ್ರೋಕ್ ಎಂದೊಂದು ಆಪ್ಷನ್ ಇರುತ್ತೆ. ಇಲ್ಲಿ 37 ಸ್ಟ್ರೋಕ್ ಇದೆ. ಸೊ ನಾನೇನು ಮಾಡ್ತೇನೆ, ಈ ಸ್ಟ್ರೋಕನ್ನು 0 ಮಾಡಿಡ್ತೇನೆ. ಈಗ ನೋಡಿದರೆ ಸ್ಟ್ರೋಕ್ ನಮಗೆಲ್ಲ ಓನ್ಲಿ ಫಿಲ್ ಆಗಿರುತ್ತೆ. ಈಗ ಕಾಣೋದು ಫಿಲ್ ಬೇಕಾದರೆ ನಮಗೆ ಏನು ಮಾಡ್ಬೋದು, ಕಲರ್ ಕೂಡ ನಮಗೆ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ನಮಗೆ ಕಲರ್ ಚೇಂಜ್ ಮಾಡ್ಕೋಬೋದು. ನಮಗೆ ಯಾವ ಕಲರ್ ಬೇಕು ಆ ಒಂದು ಕಲರ್ ಕೂಡ ನಮಗೆ ಮಾಡಿ ಇಡ್ಬೋದು. ಅದೇ ಥರ ನಮಗೆ ಫಿಲ್ ಏನು ಬೇಡ ಅಂದರೆ ಇಲ್ಲಿ ಫಿಲ್ ಎನ್ನುವ ಆಪ್ಷನ್ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ನನ್ನು ಕೊಟ್ಟರೆ ಸಾಕಾಗುತ್ತೆ. ನನ್ನು ಕೊಟ್ಟರೆ ಇಲ್ಲಿ ಫಿಲ್ ಎಲ್ಲ ಡಿಸೇಬಲ್ ಆಗುತ್ತೆ. ಸಾಲಿಡ್ ಕಲರ್ ಬೇಕಾದರೆ ನಿಮಗೆ ಸಾಲಿಡ್ ಕಲರ್ ಕೊಡ್ಬೋದು. ಗ್ರೇಡಿಯಂಟ್ ಆಗಿ ಬೇಕಾದರೆ ಗ್ರೇಡಿಯಂಟ್ ಆಗಿ ಕೊಡ್ಬೋದು. ರೇಡಿಯಲ್ ಗ್ರೇಡಿಯಂಟ್ ಆಗಿ ಬೇಕಾದರೆ ರೇಡಿಯಲ್ ಗ್ರೇಡಿಯಂಟ್ ಆಗಿ ಕೊಡ್ಬೋದು. ನಾನಿಲ್ಲಿ ಸಾಲಿಡ್ ಕಲರ್ ಎಷ್ಟು ಆ್ಯಡ್ ಮಾಡ್ತೇನೆ. ಓಕೆ, ಈಗ ಏನಂದರೆ ಒಂದು ಸಾಲಿಡ್ ಕಲರ್ ಕ್ರಿಯೇಟ್ ಆಗಿದೆ. ಅದೇ ಥರ ನಾನೇನು ಮಾಡ್ತೇನೆ, ಎಗೈನ್ ಆಗಿ ಒಂದು ಶೇಪ್ ಕ್ರಿಯೇಟ್ ಮಾಡಿದೆ. ಇದರ ಫಿಲ್ ಎನ್ನುವುದು ವೈಟ್ ಮಾಡ್ತೇನೆ. ಅದೇ ಥರ ಎಗೈನ್ ಆಗಿ ಇಲ್ಲಿ ಪಾಲಿಗಾನ್ ಟೂಲ್ ಎನ್ನುವುದು ಒಂದು ಆಪ್ಷನ್ ಇದೆ. ಇದು ಸೆಲೆಕ್ಟ್ ಮಾಡಿ ಎಗೈನ್ ಆಗಿ ನಾನು ಗ್ರ್ಯಾಬ್ ಮಾಡ್ತೇನೆ. ಈಗ ನಮ್ಗೆ ನೋಡಿದರೆ ಒಂದು ಪಾಲಿಗಾನ್ ಟೂಲ್ ಸಿಕ್ಕಿದೆ. ಈಗ ಇದೆಲ್ಲ ಆ್ಯಡ್ ಆದದ್ದು ಎಲ್ಲಿ ಅಂದರೆ ನಮ್ಮ ಈ ಒಂದು ಶೇಪ್ ಲೇಯರ್ 1 ಎನ್ನುವ ಈ ಒಂದು ಲೇಯರ್ನ ಒಳಗೆ ಕಂಟೆಂಟ್ಸ್ ಎನ್ನುವ ಈ ಒಂದು ಲೇಯರ್ನ ಒಳಗೆ ಆಗಿರುತ್ತೆ ಪಾಲಿಗಾನ್ *1. ಅದೇ ಥರ ರೆಕ್ಟ್ಯಾಂಗಲ್ 2 ಎನ್ನುವ ಆಪ್ಷನ್ ನಮಗೆ ಆ್ಯಡ್ ಆದದ್ದು. ಈಗ ನಾವು ಇದನ್ನು ಸ್ಕೇಲ್ ಮಾಡುವ ಸಂದರ್ಭದಲ್ಲಿ ಇದು ಏನಾಗುತ್ತೆ ಅಂದರೆ ಎಲ್ಲ ಒಟ್ಟಿಗೆ ಆಗಿರುತ್ತೆ, ಸ್ಕೇಲ್ ಆಗೋದು. ನಾವು ಈ ಒಂದು ಲೇಯರ್ ಸೆಲೆಕ್ಟ್ ಮಾಡಿ ಎಷ್ಟು ಲೇಯರ್ ಕ್ರಿಯೇಟ್ ಮಾಡಿದ್ರು ಅದು ಈ ಒಂದು ಲೇಯರ್ನ ಒಳಗಡೆ ಆಗಿರುತ್ತೆ ಆ್ಯಡ್ ಆಗೋದು. ಈಗ ನನಗೆ ಇದು ಬೇಡ, ಸೊ ಡಿಲೀಟ್ ಮಾಡ್ತೇನೆ. ಅದೇ ಥರ ಪೆನ್ ಟೂಲ್, ಈ ಪೆನ್ ಟೂಲ್ ಸೆಲೆಕ್ಟ್ ಮಾಡಿ ನಾವು ಆಲ್ರೆಡಿ ಕಲಿತೊಂದು ವಿಷಯ ಆಗಿದೆ. ಪೆನ್ ಟೂಲ್ ಸೆಲೆಕ್ಟ್ ಮಾಡಿ ನಮಗೆ ಈಗ ಲೈನ್ ಥರ ನಮಗೆ ಕ್ರಿಯೇಟ್ ಮಾಡ್ಬೋದು. ಈಗ ಲೈನ್ ಥರ ಬೇಡ, ನನಗೆ ಬೇಕಾದದ್ದು ಹೇಗೆಂದರೆ ಒಂದು ಕರ್ವ್ ಟೈಪ್ ಆಗಿ ಬೇಕು. ಸೊ ಅದಕ್ಕೋಸ್ಕರ ಒಂದು ಕ್ಲಿಕ್ ಮಾಡ್ತೇನೆ. ಅದೇ ಥರ ನೆಕ್ಸ್ಟ್ ಕ್ಲಿಕ್ ಮಾಡೋ ಸಮಯದಲ್ಲಿ ಮೌಸ್ ಲೆಫ್ಟ್ ಕ್ಲಿಕ್ ಮಾಡಿ ನಾನು ಗ್ರ್ಯಾಬ್ ಮಾಡ್ತೇನೆ. ಗ್ರ್ಯಾಬ್ ಮಾಡೋ ಸಂದರ್ಭದಲ್ಲಿ ಇದು ನಮಗೆ ಕರ್ವ್ ಆಗಿ ಕನ್ವರ್ಟ್ ಆಗಿ ಸಿಗುತ್ತೆ. ಅದೇ ಥರ ನಾನು ಏನು ಮಾಡ್ತೇನೆ, ಇಲ್ಲಿ ಕ್ಲಿಕ್ ಮಾಡ್ತೇನೆ. ಎಗೈನ್ ಆಗಿ ಇಲ್ಲೊಂದು ಗ್ರ್ಯಾಬ್ ಮಾಡಿದೆ, ನಂತರ ಇಲ್ಲೊಂದು ಗ್ರ್ಯಾಬ್ ಮಾಡಿದೆ. ಈಗ ನೋಡಿದರೆ ನಮಗೆ ಈ ಥರ ಒಂದು ಕರ್ವ್ ಸಿಕ್ಕಿದೆ. ಇದರ ಫಿಲ್ ನೋಡಿದರೆ ಈಗ ಫಿಲ್ಲು ಕೂಡ ಆ್ಯಡ್ ಆಗಿದೆ. ನಮಗೆ ಫಿಲ್ ಬೇಡ ಅಂದರೆ ಇಲ್ಲಿ ನಮಗೆ ನನ್ನು ಕೊಟ್ಟರೆ ಸಾಕಾಗುತ್ತೆ. ಈಗ ನೋಡಿದರೆ ಫಿಲ್ ಇಲ್ಲ, ಸ್ಟ್ರೋಕ್ ಮಾತ್ರ ಬೇಕಂದರೆ ಸ್ಟ್ರೋಕ್ನ ಕಲರ್ ನಮಗೆ ಚೇಂಜ್ ಮಾಡ್ಕೋಬೋದು. ಅದೇ ಥರ ಇಲ್ಲಿ ಸ್ಟ್ರೋಕ್ 0 ನಾನೊಂದು ಸ್ಟ್ರೋಕ್ ಇನ್ಕ್ರೀಸ್ ಮಾಡಿ ಕೊಡ್ತೇನೆ. ಈಗ ನೋಡಿದರೆ ನಮ್ಮ ಈ ಒಂದು ಶೇಪ್ ಎನ್ನುವುದು ಈ ಥರ ನಮಗೆ ಆ್ಯಡ್ ಆಗಿದೆ. ಶೇಪ್ ಲೇಯರ್ 1 ಎನ್ನುವ ಒಂದು ಆಪ್ಷನ್ ನಾನು ಜಸ್ಟ್ ಒಂದು ಎನೇಬಲ್ ಮಾಡ್ತೇನೆ. ಈ ಒಂದು ಆ್ಯರೋ ಮಾರ್ಕ್ ಜಸ್ಟ್ ಎನೇಬಲ್ ಮಾಡಿದೆ. ಅದೇ ಥರ ಈಗ ನೋಡಿದರೆ ಇದರೊಳಗೆ ಕಂಟೆಂಟ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಅನ್ನೋ ಆಪ್ಷನ್ ಇದೆ. ನಾವು ಆಲ್ರೆಡಿ ನೋಡಿ ಒಂದು ವಿಷಯ ಆಗಿರುತ್ತೆ ಟ್ರಾನ್ಸ್ಫಾರ್ಮ್. ಈಗ ನಾವು ಕಂಟೆಂಟ್ಸ್ ನೋಡುವ. ಕಂಟೆಂಟ್ಸ್ ಅಂದರೆ ಈ ಒಂದು ಆ್ಯರೋ ಮಾರ್ಕ್ ಒಳಗೆ ಕ್ಲಿಕ್ ಮಾಡ್ತೇನೆ. ಇದರ ಒಳಗೆ ನೋಡಿದರೆ ಶೇಪ್ 1 ಅಂದು ಒಂದು ಆಪ್ಷನ್ ಕಾಣುತ್ತೆ. ಜಸ್ಟ್ ಇದು ಕೂಡ ನಾನು ಎನೇಬಲ್ ಮಾಡ್ತೇನೆ. ಅದರ ಒಳಗಡೆ ಪಾತ್ 1, ಸ್ಟ್ರೋಕ್ 1, ಫಿಲ್ 1, ಟ್ರಾನ್ಸ್ಫಾರ್ಮ್ ಶೇಪ್ 1 ಇಷ್ಟು ಆಪ್ಷನ್ಗಳಿವೆ. ಈಗ ಈ ಒಂದು ಸ್ಟ್ರೋಕ್, ಈಗ ನಾನು ಇದಕ್ಕೆ ಕೊಟ್ಟದ್ದು ಸ್ಟ್ರೋಕ್ ಆಗಿರುತ್ತೆ, ಫಿಲ್ ಆಗಿರಲ್ಲ. ಸೊ ನಾನು ಸ್ಟ್ರೋಕ್ ಆಗಿರುತ್ತೆ ಇದಕ್ಕೆ ಕೊಟ್ಟದ್ದು. ಅದಕ್ಕೋಸ್ಕರ ಏನು ಮಾಡುವ ಅಂದರೆ ಸ್ಟ್ರೋಕ್ 1 ಎನ್ನುವ ಈ ಒಂದು ಆಪ್ಷನ್, ಈ ಒಂದು ಆ್ಯರೋ ಮಾರ್ಕ್ ಜಸ್ಟ್ ಒಂದು ಎನೇಬಲ್ ಮಾಡಿ ಇದರಲ್ಲಿ ನಮಗೆ ಸ್ಟ್ರೋಕ್ ಒಪ್ಯಾಸಿಟಿ ಅದೇ ಥರ ಸ್ಟ್ರೋಕ್ ವಿಡ್ತ್ ನಮಗೆ ಇದರಲ್ಲಿ ಅಡ್ಜಸ್ಟ್ ಮಾಡಿ ಕೊಡ್ಬೋದು. ಈಗ ನೋಡಿದರೆ ಸ್ಟ್ರೋಕ್ ವಿಡ್ತ್ ಅಂದರೆ 63 ಆಗಿರುತ್ತೆ ನಾವು ಇಲ್ಲಿ ಕೊಟ್ಟದ್ದು. ಸೊ ನಮಗೆ ಬೇಕಾದರೆ ಇನ್ಕ್ರೀಸ್ ಮಾಡಿ ಕೊಡ್ಬೋದು. ನಮಗೆ ಎಷ್ಟು ಬೇಕು ಅಷ್ಟು ನಮಗೆ ಇನ್ಕ್ರೀಸ್ ಮಾಡಿ ಕೊಡ್ಬೋದು. ಅದೇ ಥರ ಡಿಕ್ರೀಸ್ ಕೂಡ ಮಾಡಿ ಕೊಡ್ಬೋದು. ಈಗ ನಾನಿಲ್ಲಿ 50 ಮಾಡಿ ಕೊಡ್ತೇನೆ. 50. ಈಗ ನೋಡಿದರೆ ನಮ್ಮ ಈ ಒಂದು ಸ್ಟ್ರೋಕ್ ವಿಡ್ತ್ ಎನ್ನುವುದು 50 ಆಗಿರುತ್ತೆ. ಅದೇ ಥರ ನಮಗೆ ಒಪ್ಯಾಸಿಟಿ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಕಲರ್ ಚೇಂಜ್ ಮಾಡಬೇಕಾದ್ರೆ ನಮಗೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಕೆಳಗೆ ನೋಡಿದರೆ ಲೈನ್ ಕ್ಯಾಪ್ ಎನ್ನುವ ಒಂದು ಆಪ್ಷನ್ ಇದೆ. ಲೈನ್ ಕ್ಯಾಪ್ ಅಂದರೆ ಇಲ್ಲಿ ಕಾಣುವ ಈ ಒಂದು ಸ್ಟಾರ್ಟ್ ಪಾಯಿಂಟ್ ಅದೇ ಥರ ಎಂಡ್ ಪಾಯಿಂಟ್. ಈಗ ನೋಡಿದರೆ ಈ ಸ್ಟಾರ್ಟ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟ್ ಎನ್ನುವುದು ಫ್ಲ್ಯಾಟ್ ಆಗಿರುತ್ತೆ, ಸ್ಲೈಸ್ ಆಗಿರುತ್ತೆ. ಇದು ನಮಗೆ ಕಾಣಲಿಕ್ಕೆ ಇರೋದು ಲೈನ್ ಕ್ಯಾಪ್ ಎನ್ನುವ ಒಂದು ಆಪ್ಷನ್. ಬಟ್ ಕ್ಯಾಪ್ ನಾನು ಚೇಂಜ್ ಮಾಡಿ ಇಲ್ಲಿ ರೌಂಡ್ ಕ್ಯಾಪ್ ಹಾಕೋ ಸಮಯದಲ್ಲಿ ನಮಗೆ ಕಾಣ್ಬೋದು ಇದು ಫ್ಲ್ಯಾಟ್ ಆಗಿರೋದು ಈಗ ರೌಂಡ್ ಆಗಿ ಸಿಗುತ್ತೆ. ಸ್ಟಾರ್ಟ್ ಮತ್ತು ಎಂಡ್ ಈಗ ಕಂಪ್ಲೀಟಾಗಿ ನಮಗೆ ರೌಂಡ್ ಆಗಿದೆ. ನಮಗೆ ಲೈನ್ ಕೂಡ ಮಾಡ್ಬೋದು, ಅದೇ ಥರ ರೌಂಡ್ ಕೂಡ ಮಾಡ್ಬೋದು. ಬೇಕಾದ್ರೆ ನಮಗೆ ಸ್ಟ್ರೋಕ್ ಎನ್ನುವುದು ಈ ಥರ ಸ್ಟ್ರೈಟ್ ಆಗಿ ಬೇಡ, ನಮಗೆ ಒಂದು ಡ್ಯಾಶಸ್ ಆಗಿ ನಮಗೆ ಸ್ಟ್ರೋಕ್ ಬೇಕು ಅಂದರೆ ಅದಕ್ಕೆ ಕೂಡ ನಮಗೆ ಇಲ್ಲೊಂದು ಆಪ್ಷನ್ ಇದೆ. ಈ ಡ್ಯಾಶಸ್ ಎನ್ನುವುದು ಜಸ್ಟ್ ಈ ಒಂದು ಆ್ಯರೋ ಮಾರ್ಕ್ ಎನೇಬಲ್ ಮಾಡ್ತೇನೆ. ಎನೇಬಲ್ ಮಾಡುವ ಸಂದರ್ಭದಲ್ಲಿ ನಮಗೆ ಇದರೊಳಗೆ ಏನೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಏನು ಮಾಡುವ ಅಂದರೆ ಇಲ್ಲಿ ಪ್ಲಸ್ ಎನ್ನೋ ಒಂದು ಆಪ್ಷನ್ ಇದೆ. ಜಸ್ಟ್ ಆ್ಯಡ್ ಎ ಡ್ಯಾಶ್ ಆರ್ ಗ್ಯಾಪ್, ಜಸ್ಟ್ ಇದು ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ ಡ್ಯಾಶ್ ಮತ್ತು ಆಫ್ಸೆಟ್ ಅನ್ನೋ 2 ಆಪ್ಷನ್ ನಮಗೆ ಎನೇಬಲ್ ಆಗಿದೆ. ಡ್ಯಾಶ್ ನಮಗೆ ಇನ್ಕ್ರೀಸ್ ಮಾಡ್ಬೋದು, ನಮಗೆ ಎಷ್ಟು ಡ್ಯಾಶ್ ಬೇಕು ಅಷ್ಟು ಡ್ಯಾಶ್ ನಮಗೆ ಇಲ್ಲಿ ಇನ್ಕ್ರೀಸ್ ಮಾಡಿ ಕೊಡ್ಬೋದು. ಅದೇ ಥರ ಆಫ್ಸೆಟ್ ಅಂದರೆ ಇದರೊಂದು ಮೂಮೆಂಟ್, ನಮಗೆ ಮೂಮೆಂಟ್ ಯಾವ ಥರ ಬೇಕು ಆ ಥರ ಮೂಮೆಂಟ್ ಮಾಡಿಕೊಡ್ಬೋದು. ಬೇಕಾದ್ರೆ ನಮಗೆ ಇದಕ್ಕೂ ಆ್ಯನಿಮೇಷನ್ ಕೂಡ ಮಾಡಿಕೊಡ್ಬೋದು. ಆ್ಯನಿಮೇಷನ್ ಅಂದರೆ
ಇಲ್ಲಿ ಕಾಣೋ ಈ ಒಂದು ಕೀ ಫ್ರೇಮ್ ಇದಾಗಿರುತ್ತೆ ನಮ್ಮ ಕೀ ಫ್ರೇಮ್. ನಾನು ಜಸ್ಟ್ ಇದನ್ನು ಎನೇಬಲ್ ಮಾಡ್ತೇನೆ. ಈಗ ನೋಡಿದರೆ ನಮಗೆ ಈ ಥರ ನಮಗೆ ಒಂದು ಕೀ ಫ್ರೇಮ್ ಇಲ್ಲಿ ಆ್ಯಡ್ ಆಗಿದೆ. ಈ ಟೈಮ್ ಲೈನಲ್ಲಿ ಒಂದು ಕೀ ಫ್ರೇಮ್ ಒಂದು ಡಾಟ್ ನಮಗೆ ಆ್ಯಡ್ ಆಗಿ ಸಿಕ್ಕಿದೆ. ನಾನು 4 ಸೆಕೆಂಡ್ ಆಗುವ ಕ್ಷಣದಲ್ಲಿ ಇದರ ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡ್ತೇನೆ. ನಮಗೆ ಬೇಕಾದರೆ ಡ್ಯಾಶಸ್ ಎನ್ನುವುದಕ್ಕೆ ಕೂಡ ನಮಗೆ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿಕೊಡ್ಬೋದು. ಅದೇ ಥರ ಈ ಒಂದು 3 ಸೆಕೆಂಡ್ಗೆ ಬರುವಾಗ ಇದರ ಡ್ಯಾಶಸ್ ಸ್ವಲ್ಪ ಕಮ್ಮಿ ಆಗಬೇಕು. ಅದೇ ಥರ ಇದರ ಮೂವ್ಮೆಂಟ್ ಸ್ವಲ್ಪ ಈ ಥರ ಇರಬೇಕು. ಈಗ ನಾನು ಪ್ಲೇ ಮಾಡುವ ಸಮಯದಲ್ಲಿ ನಮಗೆ ಹೀಗೆ ಒಂದು ಆ್ಯನಿಮೇಷನ್ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಅದೇ ಥರ ನಮಗೆ ಗ್ಯಾಪ್ ಸ್ವಲ್ಪ ಡಿಸ್ಟೆನ್ಸ್ ಕೊಡಬೇಕು. ಇದರ ಗ್ಯಾಪ್ ನೋಡಿದರೆ ಸ್ವಲ್ಪ ಹತ್ತಿರ ಆಗಿ ಕಾಣುತ್ತೆ. ಸೊ ನಮಗೆ ಹತ್ತಿರ ಆಗಿ ಇದರ ಡ್ಯಾಶಸ್ ನಮಗೆ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಡ್ಯಾಶ್ ಸ್ವಲ್ಪ ಗ್ಯಾಪ್ ಕೊಡೋಣ. ಗ್ಯಾಪ್ ಕೊಡಲಿಕ್ಕೋಸ್ಕರ ಈ ಡ್ಯಾಶಸ್ ಅದರ ಆಪೋಸಿಟ್ ಪ್ಲಸ್ ಅನ್ನೋ ಆಪ್ಷನ್ ಇದೆ, ಅದು ಎಗೈನ್ ಆಗಿ ನಾನು ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ಗ್ಯಾಪ್ ಏನೋ ಒಂದು ಆಪ್ಷನ್ ಕೂಡ ನಮಗೆ ಎನೇಬಲ್ ಆಗಿದೆ. ಇಲ್ಲಿ ನಮಗೆ ಏನು ಮಾಡ್ಬೋದು, ಗ್ಯಾಪ್ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಕೂಡ ನಮಗೆ ಇಲ್ಲಿ ಆ್ಯಡ್ ಮಾಡಿ ಕೊಡ್ಬೋದು. ಇದಾಗಿರುತ್ತೆ ನಮ್ಮ ಸ್ಟ್ರೋಕ್ ಎನ್ನುವ ಒಂದು ಆಪ್ಷನ್. ಅದರ ಮೇಲೆ ಒಂದು ಆಪ್ಷನ್ ಇದೆ ಪಾತ್. ನಾವು ಮೈನಾಗಿ ನೋಡಬೇಕಾದ ಒಂದು ಆಪ್ಷನ್ ಆಗಿರುತ್ತೆ ಈ ಒಂದು ಪಾತ್ ಎನ್ನುವುದು. ಈಗ ನಾವು ಸ್ಟ್ರೋಕಿಗೆ ಏನು ಮಾಡಿದ್ವಿ, ಸ್ವಲ್ಪ ಆ್ಯನಿಮೇಷನ್ ಕೊಟ್ವಿ. ಅದೇ ಥರ ನಾನು ಈಗ ಏನು ಮಾಡ್ತೇನೆ ಅಂದರೆ ಈ ಒಂದು ಪಾತ್ ಅಂದರೆ ಎಲ್ಲಿಂದ ಈ ಒಂದು ಆಬ್ಜೆಕ್ಟ್ ಸ್ಟಾರ್ಟ್ ಆಯಿತು ಎಲ್ಲಿಗೆ ಎಂಡ್ ಆಯಿತು, ಈ ಒಂದು ಲೈನ್ ಇರುತ್ತೆ ಅಲ್ವಾ, ಈ ಒಂದು ಲೈನನ್ನಾಗಿರುತ್ತೆ ಪಾತ್ ಎನ್ನುವುದು. ಈಗ ಏನು ಮಾಡುವ ಅಂದರೆ ಇಲ್ಲಿ ಮೂವ್ ಟೂಲ್ ಎನೇಬಲ್ ಮಾಡ್ತೇನೆ. ಅದೇ ಥರ ಈ ಪಾತ್ ಎನ್ನುವ ಈ ಒಂದು ಆಪ್ಷನ್ ಜಸ್ಟ್ ಎನೇಬಲ್ ಮಾಡಿ ಇದರ ಒಳಗೆ ಹೋಗಿದರೆ ನಮಗೆ ಪಾತ್ ಎನ್ನುವುದು ಇನ್ನೊಂದು ಆಪ್ಷನ್ ನಮಗೆ ಕಾಣ್ಬೋದು. ಈಗ ನಾನು ಮೂವ್ ಮಾಡೋ ಸಮಯದಲ್ಲಿ ನಮಗೆ ಒಂದು ಆರೋ ಮಾರ್ಕ್ ಎನೇಬಲ್ ಮಾಡಿ ನಮಗೆ ಯಾವ ಥರ ಬೇಕಾದರೂ ಮೂವ್ ಮಾಡ್ಬೋದು. ಬೇಕಾದರೆ ನಮಗೆ ಈ ಒಂದು ಲೈನ್ ಸೆಲೆಕ್ಟ್ ಮಾಡಿ ನಮಗೆ ಯಾವ ಥರ ಬೇಕಾದರೂ ಇದು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಅದೇ ಥರ ಇದಕ್ಕೆ ಕೂಡ ನಾನೊಂದು ಆ್ಯನಿಮೇಷನ್ ಕೊಡ್ತೇನೆ. ಇಲ್ಲಿ ನಮಗೆ ಕೀ ಫ್ರೇಮ್ ಆ್ಯಡ್ ಮಾಡುವ ಒಂದು ಆಪ್ಷನ್ ಇದೆ. ಜಸ್ಟ್ ಒಂದು ಕೀ ಫ್ರೇಮ್ ಆ್ಯಡ್ ಮಾಡುವ. ಅದೇ ಥರ ಈ ಒಂದು 3 ಸೆಕೆಂಡ್ಗೆ ಬರುವಾಗ ಇದರ ಮೂವ್ಮೆಂಟ್ ಸ್ವಲ್ಪ ಕಂಪ್ಲೀಟಾಗಿ ಚೇಂಜ್ ಮಾಡ್ತೇನೆ. ಈಗ ನೋಡಿದರೆ ನಾನು ಮೂವ್ ಮಾಡುವ ಸಮಯದಲ್ಲಿ ಇದು ಎಲ್ಲ ಒಟ್ಟಿಗೆ ಆಗಿರುತ್ತೆ ಮೂವ್ ಆಗೋದು. ಕಾರಣ ಯಾಕೆಂದರೆ ಇಲ್ಲಿ ಪಾತ್ 1 ಅದೇ ಥರ ಈ ಪಾತ್ 2 ಕೂಡ ಇಲ್ಲಿ ಸೆಲೆಕ್ಟ್ ಆಗಿದೆ. ನಮಗೆ 2 ಕೂಡ ಸೆಲೆಕ್ಟ್ ಆದರೆ ನಮಗೆ ಮೂವ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಎಲ್ಲ ಒಟ್ಟಿಗೆ ಆಗಿರುತ್ತೆ ಮೂವ್ಮೆಂಟ್ ಆಗೋದು. ಸೊ ಆ ಒಂದು ಸಂದರ್ಭದಲ್ಲಿ ನಮಗೆ ಏನು ಮಾಡಬೇಕಂದ್ರೆ ಈ ಒಂದು ಪಾತ್ 1 ಎನ್ನುವ ಆಪ್ಷನ್ ಮಾತ್ರ ಆಗಿರುತ್ತೆ ನಾವು ಸೆಲೆಕ್ಟ್ ಮಾಡಿರಬೇಕಾದದ್ದು. ನಾನಿಲ್ಲಿ ಹೊರಗೆ ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ಎಲ್ಲ ಡಿಸೆಲೆಕ್ಟ್ ಆಯಿತು. ಈ ಪಾತ್ 1 ಎನ್ನುವ ಆಪ್ಷನ್ ಎನೇಬಲ್ ಮಾಡ್ತೇನೆ. ಅದೇ ಥರ ಇದು ಯಾವ ಥರ ನಮಗೆ ಆ್ಯನಿಮೇಟ್ ಆಗಬೇಕು ಆ ಥರ ನಮಗೆ ಗ್ರ್ಯಾಬ್ ಮಾಡಿ ಇಡ್ಬೋದು. ಈಗ ನಾನು ಗ್ರ್ಯಾಬ್ ಮಾಡಿ ಇಡ್ತೇನೆ ಲೈಕ್ ಈ ಥರ. ಅದೇ ಥರ ನಾನು ಇದು ಸ್ವಲ್ಪ ಅಡ್ಜಸ್ಟ್ ಮಾಡಿಡ್ತೇನೆ. ನಮಗೆ ಇದು ಬೇಕಾದರೆ ಅಡ್ಜಸ್ಟ್ ಮಾಡಿ ಇಡ್ಬೋದು. ಈಗ ನಾನು ಪ್ಲೇ ಮಾಡುವ ಸಮಯದಲ್ಲಿ ನಮಗೆ ಕಾಣ್ಬೋದು ಇದು ಕೂಡ ನಮಗೆ ಆ್ಯನಿಮೇಟ್ ಆಗುತ್ತೆ. ಅದೇ ಥರ ಇದಕ್ಕಿಂತ ಮೊದಲು ಕೊಟ್ಟ ಆಫ್ಸೆಟ್ ಅನ್ನೋ ಒಂದು ಆಪ್ಷನ್ ಈ ಒಂದು ಸ್ಟ್ರೋಕ್ ಅದು ಕೂಡ ಆ್ಯನಿಮೇಟ್ ಆಗಿದೆ. ಓಕೆ, ನಿಮಗೆ ಈ ಒಂದು ಕರುವಿನ ಇಂಟೆನ್ಸಿಟಿ ಹೇಗೆ ಬೇಕಾದರೂ ನಿಮಗೆ ಅಡ್ಜಸ್ಟ್ ಮಾಡಿ ಇಡ್ಬೋದು. ಯಾವ ಥರ ಬೇಕಾದರೂ ಅಡ್ಜಸ್ಟ್ ಮಾಡಿ ಕೂಡ ಇಡ್ಬೋದು. ಅದೇ ಥರ ಆ್ಯನಿಮೇಟ್ ಕೂಡ ಮಾಡ್ಕೋಬೋದು. ಈ ಒಂದು ಕೀ ಫ್ರೇಮ್ ಈ ಒಂದು ಡಾಟ್ ಯಾವ ಪ್ರಾಪರ್ಟಿಯಲ್ಲಿ ಕಾಣುತ್ತೆ ಆ ಪ್ರಾಪರ್ಟಿ ಎಲ್ಲವೂ ನಮಗೆ ಆ್ಯನಿಮೇಟ್ ಮಾಡ್ಬೋದು. ಅದಕ್ಕಾಗಿರುತ್ತೆ ಈ ಒಂದು ಡಾಟ್ ಎನ್ನುವ ಆಪ್ಷನ್ ಕೊಟ್ಟದ್ದು. ಇದು ನಮಗೆ ಕೀ ಫ್ರೇಮ್ ಆ್ಯಡ್ ಮಾಡಲಿಕ್ಕೆ ಇರುವ ಒಂದು ಆಪ್ಷನ್ ಆಗಿರುತ್ತೆ ಈ ಒಂದು ಡಾಟ್.